जी बताइए। ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಸಭೆಗೆ 3 ಜನ ನಿನ್ನೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಪವನ್ ಖೇರಾರ್ ಅವರು ಮತ್ತು ಮನ್ಸೂರ್ ಅಲಿ ಖಾನ್ ರವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮತ್ತು ವಿಧಾನ ಪರಿಷತ್ಗೆ ನಾನು ಸಹ ಸೇರಿ ನಮ್ಮ 4 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಒಂದು ನಾನು ಮತ್ತು PV ಮೋಹನ್ ರವರು, ತಿಪ್ಪಣ್ಣ ಕಮಕ್ನವರು ಮತ್ತು ಶಿವಣ್ಣ ಅವರು ಒಟ್ಟು ನಾವೆಲ್ಲ ನಾಮಪತ್ರಗಳನ್ನು ಸಲ್ಲಿಸಿ ಮುಂದಿನ ದಿನಗಳನ್ನು ಕಾಯ್ತಾ ಇದ್ದೀವಿ. Which response? First we will discuss these elections, then we will come to that result. ಐದನೇದು ನಾವು ಮಂಡೇ ಮಾಡ್ತೀವಿ. पवन खेरे जी कर्नाटक से आप रिप्रेजेंट करने जा रहे हैं। कर्नाटक सरकार हमेशा से आरोप लगा रही है केंद्र सरकार पर टैक्स डिवोल्यूशन को लेकर ये स्टेट का हिस्सेदारी नहीं लेती। अब आप 5 लोग किस तरह से बाद में आज चुनाव है, चुनाव के बाद वो सब बात करेंगे. इधर से नहीं राज्यसभा मेंबर होने के बाद उसको सब जवाब देंगे. चलिए जी बताइए. ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಜ್ಯಸಭೆಗೆ 3 ಜನ ನಿನ್ನೆ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಪವನ್ ಖೇರಾರ್ ಅವರು ಮತ್ತು ಮನ್ಸೂರ್ ಅಲಿ ಖಾನ್ ರವರು ರಾಜ್ಯಸಭೆಗೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಮತ್ತು ವಿಧಾನ ಪರಿಷತ್ಗೆ ನಾನು ಸಹ ಸೇರಿ ನಮ್ಮ 4 ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಒಂದು ನಾನು ಮತ್ತು PV ಮೋಹನ್ ರವರು, ತಿಪ್ಪಣ್ಣ ಕಮಕ್ನವರು ಮತ್ತು ಶಿವಣ್ಣ ಅವರು ಒಟ್ಟು ನಾವೆಲ್ಲ ನಾಮಪತ್ರಗಳನ್ನು ಸಲ್ಲಿಸಿ ಮುಂದಿನ ದಿನಗಳನ್ನು ಕಾಯ್ತಾ ಇದ್ದೀವಿ. Which response? First we will discuss these elections, then we will come to that result. ಐದನೇದು ನಾವು ಮಂಡೇ ಮಾಡ್ತೀವಿ. पवन खेरे जी कर्नाटक से आप रिप्रेजेंट करने जा रहे हैं। कर्नाटक सरकार हमेशा से आरोप लगा रही है केंद्र सरकार पर टैक्स डिवोल्यूशन को लेकर ये स्टेट का हिस्सेदारी नहीं लेती। अब आप 5 लोग किस तरह से बाद में आज चुनाव है, चुनाव के बाद वो सब बात करेंगे. इधर से नहीं राज्यसभा मेंबर होने के बाद उसको सब जवाब देंगे. चलिए.